ಇವತ್ತಿನ ರೆಸಿಪಿ ಕಾಳಿನ ಬಸ್ಸಾರು ಮಾಡೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನಂತ ನೋಡೋಣ. ಈರುಳ್ಳಿ, ಕರಿಬೇವು, ಕಾಯಿ ತುರಿ, ರುಬ್ಕೊಳ್ಳೋದಕ್ಕೆ ಕಾಯಿ ತುರಿ, ಕಾಳುಗಳೆಲ್ಲ ಸೇರಿಸ್ಕೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ 3 ಥರದ ಕಾಳುಗಳು. ಈರುಳ್ಳಿ, ಟೊಮೊಟೊ, ಜೀರಿಗೆ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು, ಕಾಯಿ ತುರಿ, ಕಾಳುಗಳು, ಹುರುಳಿಕಾಳು, ಅಲಸಂದೆ ಕಾಳು ಮತ್ತು ಹೆಸರು ಕಾಳನ್ನ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಸ್ಟವ್ ಮೇಲೆ ನಾನು ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ. ನೀವು ಪಾತ್ರೆಯಲ್ಲಿ ಬೇಕಿದ್ದರೆ ಮಾಡ್ಕೊಬೋದು. ಕುಕ್ಕರ್ನಿಕ್ಕಿ ನೀರು ಸೇರಿಸ್ಕೊಂಡು 2 ಗ್ಲಾಸ್ ನೀರು ಸೇರಿಸ್ಕೊತಾ ಇದ್ದೀನಿ ನಾನು. ನೀರು ಸೇರಿಸ್ಕೊಂಡು ಕಾಳುಗಳೆಲ್ಲ ತೊಳ್ಕೊಂಡು ಅಲಸಂದೆ ಕಾಳು, ಹೆಸರು ಕಾಳು ಮತ್ತು ಹುರುಳಿಕಾಳನ್ನ 3ನ ಮಿಕ್ಸ್ ಮಾಡಿ ಬಸ್ಸಾರು ಮಾಡ್ತಾಯಿದ್ದೀನಿ ನಾನು. ನಿಮ್ಗೆ ಯಾವ್ಯಾವ ಕಾಳು ಬೇಕೋ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಬಸ್ಸಾರು ಮಾಡಿ. ತುಂಬ ಆರೋಗ್ಯಕರವಾಗಿರೋದು ಅದು. ಸಮ್ಮರ್ಗೆ ಚೆನ್ನಾಗಿರುತ್ತೆ, ತುಂಬ ತಂಪಾಗಿರುತ್ತೆ. ಎಲ್ಲ ಕಾಳು ಹಾಕಿ ಸಾಲ್ಟ್ ಹಾಕಿ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀವು ಒಂದು ಟೊಮೊಟೊನ, ನಾಟಿ ಟೊಮೊಟೊನ ಬೇಯಿಸ್ಕೊತೀನಿ ನಾನು ಅದರಲ್ಲೇ. ಮತ್ತು ಹುಣಸೆಹಣ್ಣು ಕೂಡ ಅದರಲ್ಲಿ ಕಲಸಾಕ್ತೀನಿ. ಎಲ್ಲ ಕಾಳು ಹಾಕಿ ಒಂದು ವಿಸಿಲ್ ಹಾಕ್ಸ್ಕೊತೀನಿ. ಮತ್ತು ಪಕ್ಕದಲ್ಲಿ ಬಾಣಲೆಯನ್ನಿಟ್ಟು ಒಣಮೆಣ್ಸಿನ್ಕಾಯಿನ ಹುರ್ಕೊತೀನಿ. ಜೀರಿಗೆ, ಒಣಮೆಣ್ಸಿನ್ಕಾಯಿ ಎರಡನ್ನ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಕಾಯಿ ತುರಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಸೇರಿಸ್ಕೊತಾ ಇದ್ದೀನಿ. ಇವೆರಡನ್ನ ಹುರ್ಕೋಬೇಕು. ಒಣಮೆಣ್ಸಿನ್ಕಾಯಿನ ಮತ್ತು ಜೀರಿಗೆನ ಎರಡನ್ನ ಹುರ್ಕೋಬೇಕು. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಸಮ್ಮರ್ಗೆ ತುಂಬ ತಂಪಾಗಿರುತ್ತೆ. ಒಂದು ವಿಸಿಲ್ ಬಂದಿದ ತಕ್ಷಣ ಆಫ್ ಮಾಡ್ತೀನಿ. ಈಗ ಕಾಳುಗಳೆಲ್ಲ ಬೆಂದಿದೆ ನೋಡಿ. ಈಗ ಬೆಂದಿರೋ ಕಾಳು ಸ್ವಲ್ಪ ಹಾಕ್ಕೊಂಡ್ರೆ ಸಾರು ತಿಕ್ನೆಸ್ಸಾಗಿ ಬರುತ್ತೆ. ಹುರಿದಿರೋ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ, ಟೊಮೊಟೊ, ಬೆಂದಿರೋ ಕಾಳನ್ನ ಎಲ್ಲ ಹಾಕ್ಕೊತಾ ಇದ್ದೀನಿ ಮಿಕ್ಸಿಗೆ. ಅದರಲ್ಲಿ ಬಸ್ದಿರೋ ನೀರಿಗೆ ಈಗ ಮಿಕ್ಸಿ ಮಾಡಿರೋದನ್ನು ಬೆರೆಸ್ಕೋಬೇಕು. ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ನಲ್ಲ ಮೊದಲೇ, ಅದನ್ನು ಕೂಡ ಕಿವುಚಿ ಹಾಕ್ಕೋಬೇಕು. ಅದಕ್ಕೆ ಸೇರಿಸ್ಕೊಂಡು ಸಾರು ಕುದಿಯೋಕ್ಕಿಡಿ. ಸಾರು ಕುದಿಯೋಕ್ಕಿಟ್ಟ ನಂತರ ಒಗ್ಗರಣೆಗೆ ಈಗ ಬಾಣಲೆಯನ್ನಿಟ್ಕೊಂಡು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ನಂತರ ಸಾಸಿವೆ ಹಾಕೋಣ. ಸಾಸಿವೆ ಚಿಟಪಟ ಅಂದಿದ ತಕ್ಷಣ ಈರುಳ್ಳಿ, ಕರಿಬೇವು ಹಾಕೋಣ. ನಿಮಗೆ ಬೇಕಿದ್ದರೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಸಮೇತ ಸೇರಿಸ್ಕೊಬೋದು ಒಗ್ಗರಣೆಗೆ. ಕೆಲವರು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾರೆ, ಕೆಲವರು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾರೆ. ನಾವು ಖಾರ ಕಡಿಮೆ, ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತೀವಿ. ನಾವು ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಬಳಸಲ್ಲ ಫ್ರೆಂಡ್ಸ್. ಈಗ ಸಾರು ಕುದೀತಾ ಇದೆ ನೋಡ್ಬೋದು. ಈ ಕಡೆ ಒಗ್ಗರಣೆ ಆಗ್ತಾಯಿದೆ, ಆ ಕಡೆ ಸಾರು ಕುದೀತಾ ಇದೆ. ಈಗ ಈರುಳ್ಳಿ ಬೆಂದಿದೆ, ಕಾಳನ್ನ ಸೇರಿಸ್ಕೊಳ್ಳೋಣ. ಕಾಳನ್ನ ಸೇರಿಸ್ಕೊಂಡು ಕಾಯಿ ತುರಿನೂ ಸೇರಿಸ್ಕೊಳ್ಳೋಣ. ಕಾಯಿ ತುರಿ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಸೈಡ್ಗೆ ಇಟ್ಕೊಂಡು ಮತ್ತು ಸಾರಿಗೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಅದಕ್ಕೂ ಈರುಳ್ಳಿ ಸ್ವಲ್ಪ ಹಾಕಿ, ಕರಿಬೇವು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ, ಕರಿಬೇವು ಎರಡನ್ನೂ ಸೇರಿಸ್ಕೊಂಡು ಬೆಂದಮೇಲೆ ಸಾರೊಳಕ್ಕೆ ಹಾಕ್ತೀನಿ. ಈಗ ಬಸ್ಸಾರು, ಕಾಳಿನ ಬಸ್ಸಾರು ರೆಡಿ ಆಯಿತು ಫ್ರೆಂಡ್ಸ್.
ಈಗ ಬಿಸಿ ಬಿಸಿ ಮುದ್ದೆ ಜೊತೆಗೆ ಕಾಳಿನ ಬಸ್ಸಾರು. ಬನ್ನಿ ತಿನ್ನೋಣ. ನೀವು ಕೂಡ ಟೇಸ್ಟ್ ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.